ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಕನ್ನಡ ಕಾರ್ಯಕ್ರಮಕ್ಕೆ ಜಾನಪದದ ಮೆರುಗು ನೀಡಿದ ಮಾಡಿಕೆರೆ ಮಕ್ಕಳು. ಚಿಂತಾಮಣಿ ತಾಲೂಕು ಊಲವಾಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಮಾಡಿಕೆರೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಲಾ ಮಕ್ಕಳು ಜಾನಪದ ಶೈಲಿಯ ಉಡುಗೆ ತೊಡುಗೆಗಳನ್ನು ತೊಟ್ಟು ತಮ್ಮ ಕಲಾ ಪ್ರತಿಭೆಯನ್ನು ಮೆರೆಯುವುದರ ಮೂಲಕ ಕನ್ನಡ ಕಾರ್ಯಕ್ರಮಕ್ಕೆ ಜಾನಪದದ ಮೆರುಗು ನೀಡಿ ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸಿದರು. ಸಂಜೆ ಸಮಯದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕಾಗಿ ಶಾಲೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ರಂಗಮಂಟಪವನ್ನು ಅತ್ಯಾಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಫೋಕಸ್ ಲೈಟುಗಳಿಂದ ಹರಿದು ಬಂದ ಬಣ್ಣ ಬಣ್ಣದ ಬೆಳಕಿನಲ್ಲಿ ಮೂಡಿ ಬಂದ ಕಾರ್ಯಕ್ರಮವು ನೋಡುಗರ ಕಣ್ಮನ ಸೆಳೆಯಿತು. ಅಲಂಕೃತ ವೇದಿಕೆಯು ಜಾನಪದ ಲೋಕವು ಧರೆಗಿಳಿದು ಬಂದಂತೆ ಕಾಣಬಂದಿತು. ಪೋಷಕರು ಮತ್ತು ಗ್ರಾಮಸ್ಥರು ತಮ್ಮ ಪುಟಾಣಿ ಮಕ್ಕಳ ಪ್ರತಿಭೆಯನ್ನು ಕಂಡು ಸಂತಸದ ನಗೆ ಬೀರಿದರು. ಶಾಲೆಯ ಮಕ್ಕಳಿಗೆ ವ್ಯಾಸಂಗದ ಜೊತೆಗೆ ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಹ ಉತ್ತಮ ರೀತಿಯಲ್ಲಿ ಕಲಿಸುತ್ತಿರುವ ಶಾಲೆಯ ಬೋಧಕ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆಯ R ನಾಗರಾಜ್, ಲೇಖಕ KS ನೂರುಲ್ಲರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಲೆಯ SDMC ಅಧ್ಯಕ್ಷರಾದ S ಅನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. BRP ನಂಜುಂಡಯ್ಯ, ಶಿಕ್ಷಕರಾದ KR ಬೈರೆಡ್ಡಿ, A ಸವಿತಾ, ಬೇಬಿ ಕೌಸರ್, ತನುಜಾ, SDMC ಪದಾಧಿಕಾರಿಗಳು, ಶಾಲೆಯ ಹಳೆ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಮ್ಮನವರು ಸ್ವಾಗತಿಸಿ ಸಹ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ನಿರೂಪಿಸಿ ವಂದಿಸಿದರು. ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ. ಅನೇಕ ವ್ಯಕ್ತಿಗಳ ಶ್ರಮ ಫಲದಿಂದ ನಾವು ಕರ್ನಾಟಕದಲ್ಲಿ ಜೀವಿಸ್ತಾ ಇದ್ದೀವಿ. ಈ ಮಣ್ಣಿನಲ್ಲಿ ಮಣ್ಣಿನ ಋಣ, ಜಲ, ನೀರು, ಗಾಳಿ ತಗೊಳ್ತಾ ಇದ್ದೀವಿ. ನಾವೆಲ್ಲರೂ ಮೊದಲಿಗೆ ನಮ್ಮ ಕರ್ನಾಟಕ ಮಾತೆಗೆ ಚಿರ ಋಣಿಯಾಗಿರಬೇಕು ಮತ್ತು ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರ ಮನದಲ್ಲೂ ಮನೆಯಲ್ಲೂ ಕನ್ನಡದ ಕಂಪು ಹರಡಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಶಾಲೆಯ ಬಗ್ಗೆ ಹೇಳ್ಬೇಕಾದ್ರೆ ಅನಿಲ್ ಸರ್ ಅವರು ಮತ್ತು ನಮ್ಮ ಸಿಬ್ಬಂದಿಯವರು ಉತ್ತಮವಾಗಿ ಈ ಒಂದು ಸಂಸ್ಥೆಯನ್ನ ಬೆಳೆಸಿದ್ದಾರೆ. ಎರಡೇ ಮಾತು ಹೇಳಿದ್ರು ನಮ್ಸ್ಕೊಳ್ತಾ ಇದ್ದೀನಿ. 2003 ನಾನು ಇದೇ ಗ್ರಾಮಕ್ಕೆ ಚುನಾವಣೆ ಕೆಲಸಕ್ಕೆ ಬಂದಾಗ ತುಂಬ ನೋವಾಯಿತು ಈ ಶಾಲೆ ನೋಡಿ. ಅದೇ 24ರಲ್ಲಿ ಮತ್ತೆ ಮೊದಲು ಒಂದ್ಸಲ ಬಂದಾಗ ತುಂಬ ಖುಷಿ ಆಯಿತು. ಮತ್ತೆ ತಮ್ಮ ಶಾಲೆಯ ಬಗ್ಗೆ ನಮ್ಮ ಚಿಂತಾಮಣಿ ನಗರದಲ್ಲಿ ಪ್ರಭಾಕರ್ ಲೇಔಟ್ನಲ್ಲಿ ಒಬ್ಬ ಮಗು ಹೇಳ್ತು ನಾನು ಮಾಡಿಕೆರೆ ಶಾಲೆಗೆ ಹೋಗ್ತೀನಿ ಅಂತ. ನನಗೆ ತುಂಬ ಖುಷಿ ಆಯಿತು ನಮ್ಮ ಶಾಲೆಯ ಬಗ್ಗೆ ಮತ್ತು ನಮ್ಮ ಸರ್ಕಾರಿ ಶಾಲೆಯ ಬಗ್ಗೆ, ಮಾಡಿಕೆರೆ ಶಾಲೆಯ ಬಗ್ಗೆ. ತಾವೆಲ್ಲರೂ ತುಂಬ ಉತ್ಸುಕರಾಗಿದ್ದೀರಾ. ತಮ್ಮ ಏನು ಇವತ್ತಿನ ಚಟುವಟಿಕೆಗಳಿದಾವೆ ಕನ್ನಡದ ಬಗ್ಗೆ ಹರಡಲಿ ಅಂತ ತುಂಬ ಹಾರೈಸ್ತಾ, ತಾವೆಲ್ಲರೂ ಕನ್ನಡಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರಾಥಮಿಕವಾಗಿ ಸಿಕ್ಕಿದಂಥ ನನ್ನ ಸಹೋದರ ಸಮಾನರಾದಂಥ ಅನಿಲ್ ಸರ್ ನನಗೆ ಹೇಳಿದರು, ಸರ್ ನಮ್ಮೂರಲ್ಲಿ ಒಂದು ಹಬ್ಬ ಇದೆ. ಇದ್ಯಾವ ಹಬ್ಬ?
ನವೆಂಬರ್ ಇನ್ನ ಯಾವ್ಯಾವ ಹಬ್ಬ ಇದೆ. ನಾನು ಅನ್ಕೊಂಡಿದ್ದೆ ಲಕ್ಷದೀಪೋತ್ಸವನ ಕಾರ್ತಿಕ ಸೋಮವಾರನ ಕಾರ್ತಿಕ ಶುಕ್ರವಾರನ ಅಂತ ಅನ್ಕೊಂಡಿದ್ದೆ. ಇಲ್ಲ ಸರ್, ನೀವು ಯಾರಿಗೂ ಹೇಳಿದ್ರಿ ಆ ಹಬ್ಬದ ಹೆಸರು ಹೇಳ್ತೀನಿ ನಾನು. ಏನು ಅಂತ ಹೇಳಿದ್ರೆ ಮಾಡಿಕೇರಿಯಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ ಹಬ್ಬ. ಏನಂದ್ರೆ ಅದು ಕನ್ನಡದ ಹಬ್ಬ ಅಂತ ಹೇಳಿದ್ರು. ನಿಜಕ್ಕೂ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಇದು ಕನ್ನಡದ ಹಬ್ಬ. ಎಲ್ಲ ಜಾತಿ ಜನಾಂಗದವರು ಯಾವುದೇ ಭೇದ ಭಾವಗಳನ್ನು ತೋರಿದೆ ಒಗ್ಗಟ್ಟಾಗಿ ಖುಷಿಯಿಂದ ಆಚರಣೆ ಮಾಡುವ ಹಬ್ಬ ಅಂತ ಹೇಳಿದ್ರೆ ಈ ಕನ್ನಡದ ಹಬ್ಬ ಅನ್ನೋದನ್ನ ಮಾಡಿಕೆರೆ ಶಾಲೆ ಇಂದು ಕನ್ನಡ ಲೋಕಕ್ಕೆ ತೋರಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕನ್ನಡ ರಾಜ್ಯೋತ್ಸವ ಅನ್ನೋದು ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅನ್ನೋ ನನ್ನ ಕನಸಿತ್ತು.